ಇದು ನೋಡಿ ಒಳ್ಳೆ ಜುಲ್ನ ಇದ್ದಂಗಿದೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ. ನಮ್ಮನ್ನ ಕಳ್ಳರು ನಾವೆಲ್ಲರೂ. ಇಲ್ಲಿ ನೋಡಿ, ಇಲ್ಲಿ ವೀರಪ್ಪನ ರಾಜ್ಕುಮಾರ್ ಇಬ್ರು ಒಂದೇ ಫ್ರೇಮಲ್ಲಿ ಇದ್ದಾರೆ. அந்த வண்டி எங்க இருக்கும்? ஏய் இங்க நான் தான் கிங். ಐಸ್ಕ್ರೀಮ್ ಸಡನ್ ಆಗಿ ಓಡ್ತಾ ಇದೀವಿ, ಯಾಕಂದ್ರೆ ಜೇನ್ ಎದ್ಬಿಟ್ಟಿದೆ ಅಂತ. ಹುಡುಗಿರಿದ್ರೆ ನಾವು ಅಂಗಡಿಗೆ ಹೋಗಲ್ಲ. ಹೆಂಗ ಹೋಗ್ತೀರಾ? ಹಿಂಗೆ ವಾಪಸ್ ಹೋಗ್ತೀರಾ? ಹೆಂಗೋ ಒಂದ್ ಅರ್ಧ ಗಂಟೆ ನಿದ್ದೆ ಆಯ್ತು ಇದೇ ದಿಂಬಿಂದ. ಇದ್ರ ಹೆಸರು ನಾಯಿ ದಿಂಬ್ ಅಂತ. ಇದು ನೋಡಿ ಒಳ್ಳೆ ಜುಲ್ನ ಇದ್ದಂಗಿದೆ. ಸಿಡ್ಸು ದಿಂಬು. ನಾವು ಬಾಯಿ ಮುಚ್ಕೊಂಡಿದ್ದೀವಿ. ನಮ್ಮನ್ನ ಕೆಣಗಬೇಡಿ. ಈಗ ಇನ್ನೊಂದು ದೇವಸ್ಥಾನ ಬಂತು. ಹಿಂದೆ ಒಂದು ಕಾರ್ ಬರ್ತಾ ಇದೆ, ಅದು ಹುಚ್ಚ ಕುದುರೆ ಓಡಿಸ್ತಾ ಇದ್ದಾನೆ. ಓಡಿಸ್ತಿರೋದು ಕುದುರೆನೇ. ಇದು ನಮ್ಮ 4ನೇ ಡೆಸ್ಟಿನೇಷನ್, 4ನೇ ದೇವಸ್ಥಾನ, ತಿಪ್ಟೂರಿನ ದಸರಿಘಟ್ಟ. ಈಟ್ ಕಾಣೋಣ. ಅದು ಇದು ಯಾಕೋ ಬೇರೆ ತರ ಕೇಳಿಸ್ತಾ ಇದೆಯಲ್ಲ ಡೈಲಾಗು. ಅಲ್ಲಿ ದಂತ ಕದೀತಾ ಇದ್ದಾವೆ ನೋಡಿ ಅಲ್ಲಿ. ಅರ್ಜಿ ತುಮಕೂರು ಆನೆ ಒಂದ್ಸಲ ಲಕ್ಷ್ಮಿ ಕಿಡ್ನಾಪ್ ಮಾಡ್ಬಿಟ್ಟಿದ್ರಲ್ಲ, ಇವನೇನಾ? ಕಳ್ಳರು ನಾವೆಲ್ಲರೂ. ಇವ್ ನೋಡಿ ಇಲ್ಲಿ ಸರ್, ಇಲ್ಲಿ ನೋಡಿ, ಇಲ್ಲಿ ವೀರಪ್ಪನ ರಾಜ್ಕುಮಾರ್ ಇಬ್ರು ಒಂದೇ ಫ್ರೇಮಲ್ಲಿ ಇದ್ದಾರೆ. ಅವ್ರು ಹಿಂದೆ ಬಂದ್ರು ನೋಡಿ, ಶಿವರಾಜ್ ಕುಮಾರ್ ಅವರು. ಆನೆ ಮಾವುತ ಬಂದ್ರು, ಮಾವುತ ಬಂದು ಓಡಿಸ್ತಾ ಇದಾರೆ. ಈಗ 4ನೇ ದೇವಸ್ಥಾನ ಮುಗ್ದಿದೆ. ಈಗ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅಂತ ಹೋದ್ಮೇಲೆ ಗೊತ್ತಾಗುತ್ತೆ. ಐಸ್ ಐತೆ, ಇದು ಜಗ್ಗೇಶ್ದು. ಗಾಯ್ಸ್ ಇಲ್ಲೆಲ್ಲ ತಮಿಳ್, ಇಲ್ಲಿ ಇದು ಯಾಕೆ ತಮಿಳಿಗೆ ಶಿಫ್ಟ್ ಆಗ್ಬಿಟ್ರಲ್ಲ ಗಾಯ್ಸ್. ಅವ ಅಂಗಡಿಲಿ ಇದ್ದಿದ್ದು ಹುಡುಗಿ ತಮಿಳ್ ಮಾತಾಡ್ತಿದ್ರು ಅಂತೆ, ಇವರೆಲ್ಲ ತಮಿಳ್ ಮಾತಾಡ್ತವ್ರೆ. ಆ ಹುಡುಗಿ ತಮಿಳ್ அந்த வண்டி எங்க இருக்கும்? ஏய் இங்க நான் தான் கிங். ಹುಡುಗಿ ಲಕ್ಷಣವಾಗೈತೆ. ಹಾಕ್ತೀನಿ ಇದನ್ನ ಹಾಕ್ತೀನಿ. ನೋಡಿದ್ರಾ ನಾವ್ ಹಾಯ್ ಗಾಯ್ಸ್, ನೋಡಿ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅನ್ಕೊಂಡ್ರ? ಯಾಕಂದ್ರೆ ಇದಕ್ಕೆ ಕಾರಣ ಇದೆ. ನಾನ್ ಮಾಡ್ತಾ ಇದ್ದೀನಿ, ನಾನು ಮಲಗಿದ್ದಾರೆ. ನಾನ್ ಮಾಡ್ತಾ ಇದ್ದೀನಿ, ನಾನ್ ಮಲಗಿದ್ದೀನ ಅಥವಾ ಇವನ್ ಮಾಡ್ತಾವ್ನೆ, ನಾನ್ ಮಲಗಿದ್ದೀನ? ಅವನೇ ಅವನ ತಲೆಗೆ ಕೈ ಹಾಕ್ತಾನೆ ನೋಡಿ. ನ್ಯಾವಿಗೇಷನ್ ಮಾಡ್ಕೊಂಡು ಒಬ್ರು ನ್ಯಾವಿಗೇಷನ್, ಒಬ್ರು ಡ್ರೈವಿಂಗು. ರಾಕಿ ಬಾಯ್ ನೋಡಿ. ವಿ ಆರ್ ಹೆಡಿಂಗ್ ಟು ಆದಿಚುಂಚನಗಿರಿ. ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಐ ಥಿಂಕ್. ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ಯಾ ಗಾಯ್ಸ್, ಆದಿಚುಂಚನಗಿರಿಗೆ ಬಂದಿದ್ದೀವಿ. ಇವಾಗ ಮೂರಿ ತಿಂತಾ ಇದ್ದಾರೆ ಬಾಯ್ಸ್. ಇಲ್ಲಿಂದ ನೆಕ್ಸ್ಟು ದೇವಸ್ಥಾನ ಹೋಗೋದ, ಬೆಟ್ಟ ಹೋಗೋದ ಯೋಚನೆ ಮಾಡ್ತಾ ಇದ್ದಾರೆ ಬಾಯ್ಸ್. ನೆಕ್ಸ್ಟು ಪ್ಲ್ಯಾನ್ ಏನಿದೆ? ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್ ನಾವು ತಿನ್ನಲ್ಲ, ಡಯಟಲ್ಲಿದ್ದೀವಿ. ತಿಂದೆ ಅದು ಪರವಾಗಿಲ್ಲ, ಖಾಲಿ ಯಾರಿಗಾರು ಕೊಡ್ಸಿ ತಗೊಳ್ರಪ್ಪ. ಬನ್ನಿ, ಯಾರಿಗೆ ಐಸ್ ಕ್ರೀಮ್. ತುಂಬ ಜನ ಇದ್ದಾರೆ. ಏನು ಫಂಕ್ಷನ್ ಇದೆ ಏನು ಅಂತ ಗೊತ್ತಿಲ್ಲ. ಸ್ವಾಮಿಗಳು ಬರ್ತಡೆ, ಇದು ಹಳೆ ಸ್ವಾಮಿಗಳು ಅಂತ ದೊಡ್ಡ ಸ್ವಾಮಿಗಳು. ಯಾವುದು ಬೆಟ್ಟ ಹತ್ತನ ದೇವಸ್ಥಾನನ? ಅದಾ? ಹಾಂ, ಅದು ಬೆಟ್ಟ.
ಅತ್ತೆ ಬಿಡೋಣ. ದೇವಸ್ಥಾನ ಯಾ ಬೆಟ್ಟ ಹತ್ತನ ದೇವಸ್ಥಾನ ಹತ್ತನ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಸ್ವಲ್ಪ ಇಲ್ಲೇ ಇದ್ದು ಹೋಗಿ ಹತ್ತನ ಎಲ್ಲಿ ಇವರಲ್ಲ ಇಲ್ಲಿ ನೋಡಿ, ಇಲ್ಲಿ ಬಂಡೆಲೆ ಗಣಪತಿ ಕೆತ್ಬಿಟ್ಟಿದ್ದಾರೆ. ಇದೇ ಬಂಡೆಗಳು ಹಂಗೆ ಕೆತ್ಬಿಟ್ಟಿದ್ದಾರೆ. ನಾನು ತಂದಿಕ್ಕಿರೋದು ಅನ್ಕೊಂಬಿಟ್ಟೆ. ಓ ಇದೇನಾ ಗುರು ಫೋಟೋದಲ್ಲಿ ಬರ್ತಾ ಇದ್ದಿದ್ದು. ನಾನು ಇದು ಎಲ್ಲಿ ಇದು ಕಾಣಲೇ ಇಲ್ಲ ಅಂದ್ಕೊಂಡಿದ್ದೆ. ಈ ಕಡೆ ಐತೆ. ಇದು ಕೆತ್ತಿರೋದೇನೆ. ಒಳಗೆ ಬಿಡಲ್ವಾ? A few moments later. ಈ ಕ್ಲೀನಾಗಿ ದಾರಿ ಇದೆ. ಅಲ್ಲಿಂದ ಬರೋದು ಇಲ್ಲಿಂದ ಬಂದ ಈ ಸಂದಿಯಿಂದ. ಇಲ್ಲಿಂದ ಈಸಿ. ಓ ಒಳ್ಳೆ ವ್ಯೂ. ಅಲ್ಲಿಂದ ಹೋದ್ರೆ ನೆಟ್ವರ್ಕ್ ಜಾಗ. ಹೌದಾ? ಗಾಯ್ಸ್ ಸಡನ್ ಆಗಿ ಓಡ್ತಾ ಇದೀವಿ, ಯಾಕಂದ್ರೆ ಜೇನ್ ಎದ್ದು ಬಿಟ್ಟಿದೆ ಅಂತ. ಯಾವನೋ ಸುಮ್ ಕೂತ್ಕೊಳ್ಳೋದ್ರೆ ಎದಕ್ ಬಿಟ್ಟವನಂತೆ ಅದನ್ನ. ಅವ್ರಿಗೆಲ್ಲ ಆಟ ಆಡ್ಸ್ಕೊಂಡು ಕಚ್ಚಿದೆ. ಜೇನ್ಗಳು ಕಚ್ಬಿಟ್ಟಿದೆ ಅಂತ ಹಿಂದ್ಗಡೆ ಬರ್ತಾ ಇದಾರಲ್ಲ ಅವ್ರಿಗೆ ನೋಡಿ. ಲೇ ನಮ್ಮ ಸಹವಾಸ ಮಾಡಿದ್ರೆ ಯಾವ ಜೇನು ಕಡಿಯಲ್ಲ, ಯಾಕಂದ್ರೆ ನಾವು ಸಜ್ಜನರು. ಹೆಜ್ಜೆನು ಸವಿದಂತೆ ನಮ್ದು. ನೋಡು, ದುರ್ಜನರ ಸಹವಾಸ ಹೆಜ್ಜೆನು ಕಡಿದಂತೆ, ನಮ್ಮಂತ ಸಜ್ಜನರ ಸಹವಾಸ ಹೆಜ್ಜೆನು ಸವಿದಂತೆ. ಗಾಯ್ಸ್ ನಾವು ಇನ್ನ ಮೇಲ್ ಹೋಗ್ಬೇಕಿತ್ತು, ನಾವು ಬೇಡ. ಇನ್ನ ಮೇಲೋಗೆ ನಾವು ಮೇಲೆ ಹೋಗ್ತಾ ಇದ್ವಿ. ಇನ್ನ ಮೇಲೋಗೆ ನಾವು ಮೇಲೆ ಹೋಗ್ತಾ ಇದ್ವಿ. Acha. ಅವ್ರಿಗೆ ಜಾಸ್ತಿ ಕಡ್ದು ಬಿಟ್ಟಿದೆ ನೋಡಿ. ಅಲ್ಲಿ ಹೋಗ್ತಾ ಇದಾರಲ್ಲ, ಯೆಲ್ಲೋ ಕಲರ್ ಟೀ ಶರ್ಟ್ ನೋಡಿ ಅವ್ರು ನೋಡ್ಕೊಂತ ಇದಾರೆ. ಅಲ್ಲಿ ಕೈ ಕಾಲೆಲ್ಲ ಕಡ್ದು ಬಿಟ್ಟಿದೆ ಅವ್ರಿಗೆ. ಏನ್ ಚಾಲೆಂಜು? ಇಲ್ಲಿ ಯಾರು ಕಪಲ್ಸ್ ಬರ್ತಾರೆ ಅವರಿಗೆ ನೀನು ಫೋನ್ ಕೊಟ್ಬಿಟ್ಟು ಫೋಟೋ ತೆಗಿಯಕ್ಕೆ ಹೇಳಿ. ಕಪಲ್ಸ್ಗ ಯಾರಾದ್ರೂ ಸರಿ ಕಪಲ್ಸ್ ಕಪಲ್ ಕೊಡಲ್ಲ, ಸಿಂಗಲ್ಸ್ ಕೊಡ್ತೀನಿ. ಸಿಂಗಲ್ಸ್ ಇಲ್ಲ, ಕಪಲ್ಸ್ಗೆ. ಕಪಲ್ಸ್ ಕೊಟ್ರೆ ಅಷ್ಟೇ. ಏ ಅಣ್ಣ ಅಂತ ಯಾರಾಗಾರ ಕೊಡು. ಬಾಯಿಲ್ ಒಂದು ಫೋಟೋ ತೆಗಿತ್ಯಾ? ಕಪಲ್ಸ್ ಇಲ್ಲ, ಅವ್ನು ಮುಂದೆ ಆಗ್ತಾನೆ ಕಪಲ್ ನೋಡಿ. ಕೊಡ್ತಾ ಇದೀವಿ. ಏಯ್ ಬಾಮಗ ತೆಗಿ. ಏ ಕಪಲ್ ಯಾವ ಕುಡುಗು ಬಂದಿದ್ದ ಪಾಪ ತೆಗಿಯಕ್ಕೆ, ಓಡಿಸ್ಬಿಟ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಯ್ತು, ಇದು ಯಾವುದೋ ಒಂದು ಆಗದೇ ಇರೋ ಚಾಲೆಂಜ್ ಕೊಟ್ಬಿಟ್ರು. ನಾನು ಸೋತಿದ್ದೀನಿ ಅಂತ ನಾನು ಒಪ್ಕೊಂಡಿದ್ದೀನಿ. ನನಗೆ ಏನು ಹೇಳು, ಈ ಅಂಗಡೀಲಿ ಒಂದು 50 ರೂಪಾಯಿ ಕೊಟ್ಟಿರ್ತೀನಿ, ಅದರಲ್ಲಿ 30 ರೂಪಾಯಿ ಖರ್ಚಾಗಿರುತ್ತೆ. ಅವಯ್ಯ 10 ರೂಪಾಯಿ ಕೊಟ್ಟರು ಇಸ್ಕೊಂಬಂದಿರ್ತೀನಿ. ನಾನು ಇನ್ನು 10 ರೂಪಾಯಿ ಕೇಳೋದೇ ಇಲ್ಲ. ಆ ಥರ ನಾನು ಕೇಳಿದ್ರೆ ಎಲ್ಲ ಅವಯ್ಯ ಬೇಜಾರು ಮಾಡ್ಕೊತೀನಿ. ಅಲ್ಲೇ ಬಿಟ್ಟು ಬಂದಿರ್ತೀನಿ. ನನಗೆ ಹೋಗಿ ಹುಡುಗಿ ಅಂಗಡಿನಲ್ಲಿ ಮಗಳು ಇರ್ತಾಳೆ, ಮೇ ಬಿ ಮಾತಾಡ್ಸಕ್ ಹೋಗಿರ್ತಿ, 10 ರೂಪಾಯಿ. ಹುಡುಗಿರಿದ್ರೆ ನಾವು ಅಂಗಡಿಗೆ ಹೋಗಲ್ಲ. ಹುಡುಗಿರಿದ್ರೆ ನಾವು ಅಂಗಡಿಗೆ ಹೋಗಲ್ಲ. ಇಲ್ಲ, ನಾವು ಇಂಟ್ರೋವರ್ಟ್ ಕೇಳಿದ್ದೀರಾ? ಇಂಟ್ರೋವರ್ಟ್ಗೆ ನಾವು ಬ್ರ್ಯಾಂಡ್ ಅಂಬಾಸಿಡರ್. ನಾವು ಆ ಥರ ನಾವಲ್ಲ. ನಾನು ಇವನು ಎಕ್ಸ್ಟ್ರೋವರ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಇವನು. ಇಲ್ಲಿ ನೋಡಿ, ಲೈನಕ್ಕೂ ದೇವ್ರುಗಳು ಎಲ್ಲ ಪಿಲ್ಲರಲ್ಲೂ ಸಕ್ಕದಾಗಿದೆ. ಇಲ್ಲಿ ನೋಡಿ, ಅಲ್ಲಿ ದೀಪಗಳು ಹಚ್ಚಿದ್ದಾರೆ. ಹತ್ರ ಹೋಗಿ ತೋರಿಸ್ತೀನಿ. ನೈಟ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಈಗ ಎಲ್ಲಮ್ಮ ಮಧ್ಯಾಹ್ನದ ಊಟನೇ ಆಗಿಲ್ಲ. ಏನೇನೋ ಸ್ನ್ಯಾಕ್ಸ್ ತಿಂದು ಎಲ್ಲ ಹಾಳು ಮಾಡ್ಕೊಂಡ್ವಿ. ಅವಾಗಿಂದ ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದ್ವಿ. ಗಾಯ್ಸ್ ಇಲ್ಲಿ ನೋಡಿ, ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದಾರೆ. ನಾನು ಇದುವರೆಗೂ ಒಂದು ಎಪಿಸೋಡ್ ನೋಡಿಲ್ಲ ಬಿಗ್ ಬಾಸ್. ಒಂದೇ ಒಂದು ಎಪಿಸೋಡ್ 5 ನಿಮಿಷನೂ ನಾನು ಟಿವಿ ಮುಂದೆ ಕೂತಿಲ್ಲ ಬಿಗ್ ಬಾಸ್. ಹೆಂಗ್ ನೋಡ್ತಾ ಇದ್ದಾರೆ, ಅಪ್ಪ ದೇವ್ರೆ. ಏನ್ ಗುರು ಇದು? ನಾನು ಹುಡುಗರು ಇಷ್ಟು ಇಂಟ್ರೆಸ್ಟ್ ಆಗಿ ಬಿಗ್ ಬಾಸ್ ನೋಡ್ತಾರೆ ಅಂತ ಗೊತ್ತಿರಲಿಲ್ಲ ಗುರು, ನಿಜ. ಒಂದು ತಟ್ಟೆ ಎಲ್ಲ ಕಾಯ್ಕೊಂಡು ಕೂತಿದ್ವಿ. ರಣಹದ್ಗಳ ಥರ ಬಂದಿದೆ. ಈಗ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟಲ್ಲಿ ಇದು ಮಾಯ ಆಗುತ್ತೆ ಈಗ. ಓಕೆ, ಇವತ್ತಿಂದು ವ್ಲಾಗ್ ಇಲ್ಲಿಗೆ ಮುಗಿದಿದೆ. ಇಲ್ಲೇ ಹೋಟ್ಲ್ ಹತ್ರ ಎಂಡ್ ಮಾಡಿಬಿಡ್ತಾ ಇದ್ದೀವಿ. ಎಲ್ಲ ಮನೆ ಕಡೆ ಹೊರಡ್ವಿ.
ಇವತ್ತಿನ ಟೆಂಪಲ್ ರನ್ ಇಲ್ಲಿಗೆ ಕ್ಲೋಸ್. ಆಲ್ರೆಡಿ ಓಡ್ತಾ ಇದ್ದಾರೆ ಅವರು, ಚಳಿಗೆ ಓಡ್ತಾವ್ರೆಲ್ಲ. ಕಾರ್ ಸೇರ್ಕೊಂತವ್ರು, ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಈಗ ನಾನು ಓಡಿಸ್ತೀನಿ, ಬೆಳಗ್ಗೆಯಿಂದ ಕಾರ್ ಓಡಿಸಿಲ್ಲ. ಈಗ ಅದ್ರಲ್ಲಿ ಬರ್ತೀರಾ? ಫಸ್ಟ್ ಟೈಮು ನಾನು ಕಾರು ಓಡಿಸ್ದಂಗೆ ಈ ಥರ ಹಿಂದೆ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇರೋದು. ಹಾಂ, ಹಿಂದೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಯಪ್ಪ, ಈ ಥರ ನಾನು ಎಲ್ಲೋದ್ರೂ ಅಪ್ ಆ್ಯಂಡ್ ಡೌನ್ ನಾನೇ ಓಡಿಸ್ತಾ ಇದ್ದೆ. ಇವಾಗ ಕಾರ್ ಮುಟ್ತಾ ಇದ್ದೀನಿ. ಚಲೋ, ಓಕೆ, ಬಾಯ್ ಎಲ್ಲರಿಗೂ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.